ನಮಸ್ಕಾರ ಎಲ್ರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ಇ ಪಿ ಎಫ್ ಒಗೆ ಸಂಬಂಧಿಸಿದಂತೆ ಎಲ್ಲ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಮೊಬೈಲ್ನಲ್ಲೇ ಕೂತ್ಕೊಂಡು ಮನೆಯಿಂದನೇ ಎಲ್ಲ ಮಾಹಿತಿಯನ್ನು ಕೆಲವೊಂದು ಮಾಹಿತಿಗಳನ್ನು ಈಸಿಯಾಗಿ ನಿಮ್ಮ ಮೊಬೈಲ್ನಲ್ಲೇ ಪಡ್ಕೊಳ್ಬೋದು. ಅದು ಯಾವ ರೀತಿ ಹೇಗೆ ಮತ್ತು ಏನೇನೆಲ್ಲ ಮಾಹಿತಿಗಳನ್ನು ಈಸಿಯಾಗಿ ನಿಮ್ಮ ಇ ಪಿ ಎಫ್ ಒಗೆ ಸಂಬಂಧಿಸಿದಂತೆ ಮಾಹಿತಿಗಳನ್ನು ಮೊಬೈಲ್ನಲ್ಲಿ ಪಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಮೊಬೈಲನ್ನು ತೊಗೊಳ್ಳಿ. ನಿಮ್ಮ ಮೊಬೈಲ್ ತೊಗೊಂಡ್ಬಿಟ್ಟು ಅಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡಿ. ಪ್ಲೇಸ್ಟೋರನ್ನು ಓಪನ್ ಮಾಡಿಬಿಟ್ಟು ಸರ್ಚ್ ಬಾರಲ್ಲಿ UMANG ಅಂತ ಟೈಪ್ ಮಾಡಿ. UMANG ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ. ಸರ್ಚ್ ಕೊಟ್ಟಿದ ನಂತರ ಈ ಆ್ಯಪ್ ಕಾಣಿಸ್ತಾ ಇದೆಯಲ್ಲ, ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನನ್ನ ಮೊಬೈಲಲ್ಲಿ. ಯಾರ ಹತ್ರ ಈ ಆ್ಯಪ್ ಇಲ್ಲ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟು ಡೌನ್ಲೋಡನ್ನು ಮಾಡಿದ್ದಾದಮೇಲೆ ಆ ಆ್ಯಪನ್ನು ಓಪನ್ ಮಾಡಿ. ನೀವು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಫೋನ್ ನಂಬರನ್ನು ಹಾಕಿ ಇದರಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ, ಅದಕ್ಕೋಸ್ಕರ ನನಗೆ ಡೈರೆಕ್ಟಾಗಿ ಈ ರೀತಿ ಓಪನ್ ಆಗುತ್ತೆ. ನೀವು ಯಾರು ಫಸ್ಟು ಓಪನ್ ಮಾಡ್ತಿದ್ದೀರಿ ಈ ಆ್ಯಪನ್ನು ಓಪನ್ ಮಾಡಿಬಿಟ್ಟು ಲಾಗಿನನ್ನು ಹಾಕಿ, ನಿಮ್ಮ ಆಧಾರ್ ಕಾರ್ಡ್ ಇರುವಂಥ ಫೋನ್ ನಂಬರನ್ನು ಹಾಕಿ, ಅದಕ್ಕೆ ಒಂದು OTP ಬರುತ್ತೆ. ಆ OTPಯನ್ನು ಅಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರುವಂತಹ ಸರ್ಚ್ ಬಾರಲ್ಲಿ EPFO ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ EPFOದು ಕಾಣಿಸುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ EPFO ನಿಮ್ಮ EPFO ಅಕೌಂಟ್ಗೆ ಸಂಬಂಧಿಸಿದಂತೆ ಹಲವಾರು ಮಾಹಿತಿಯನ್ನು ಈ ಒಂದು ಆ್ಯಪಲ್ಲಿ ಪಡ್ಕೊಳ್ಳುವಂತಹ ಎಲ್ಲ ವಿಧಾನಗಳು ಅದರಲ್ಲಿ ಶೋ ಆಗುತ್ತೆ. ಇಲ್ಲಿ ನೋಡಿ ಪಾಸ್ಬುಕ್ ಅಂತ ಇದೆಯಲ್ಲ, ಈ ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟಲ್ಲಿ, ನಿಮ್ಮ EPFO ಅಕೌಂಟಲ್ಲಿ ಎಷ್ಟಿದೆ ಬ್ಯಾಲೆನ್ಸು ಅನ್ನೋದನ್ನು ಈ ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡಿ ಈಸಿಯಾಗಿ ನೋಡ್ಕೊಳ್ಬೋದು. ಇಲ್ಲಿ ಮತ್ತೊಂದು ಆಪ್ಷನ್ ನೋಡಿದ್ರೆ ಕ್ಲೈಮ್ ಅಂತ ಇದೆಯಲ್ಲ, ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಏನಾದರೂ ಎಮರ್ಜೆನ್ಸಿ ಟೈಮಲ್ಲಿ ಅಥವಾ ನೀವು ಕಂಪನಿಯನ್ನು ಬಿಟ್ಟಾದ ಮೇಲೆ ಅಥವಾ ಬಿಡೋದಕ್ಕೂ ಮುಂಚೆ ಎಮರ್ಜೆನ್ಸಿ ಟೈಮಲ್ಲಿ ನೀವು ನಿಮ್ಮ EPFO ಅಕೌಂಟಲ್ಲಿರುವಂತಹ ಅಮೌಂಟನ್ನು ನೀವು ಡ್ರಾ ಮಾಡ್ಕೊಳ್ಬೋದು. ಅದನ್ನು ಸಹ ನೀವು ಈಸಿಯಾಗಿ ಇದೇ ಆ್ಯಪ್ ಮೂಲಕ ನೀವು ಅಮೌಂಟನ್ನು ಡ್ರಾ ಮಾಡ್ಕೊಳ್ಬೋದು. ಅದಕ್ಕೆ ಬೇರೆ ಎಲ್ಲೂ ಹೋಗಬೇಕಾಗಿರುವಂಥ ಅಗತ್ಯ ಇಲ್ಲ. ಅದಕ್ಕಿಂತ ಮುಂಚೆ ಅಮೌಂಟನ್ನು ಡ್ರಾ ಮಾಡ್ಕೊಳ್ಬೇಕು ಅಂದರೆ ನೀವು ನಿಮ್ಮ EPFO ಅಕೌಂಟಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್ ಮತ್ತು ನಾಮಿನಿ ಇವರನ್ನೆಲ್ಲ ನೀವು ಅಪ್ಡೇಟ್ ಮಾಡಿರಬೇಕಾಗುತ್ತೆ. ಅಪ್ಡೇಟ್ ಮಾಡಿದ ಮೇಲೆ ನೀವು ಈ ಆ್ಯಪ್ನ ಮುಖಾಂತರ ಈ ಕ್ಲೈಮ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಸಿಯಾಗಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರನ್ನು ಕೇಳುತ್ತೆ ಅಲ್ಲಿ, ಮತ್ತು ಅಕೌಂಟ್ ನಂಬರನ್ನು ಕೇಳುತ್ತೆ, ಮತ್ತು ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿದ್ಮೇಲೆ ಅದಕ್ಕೊಂದು OTP ಬರುತ್ತೆ. ಆ OTP ಹಾಕೋದ್ರ ಮೂಲಕ ನೀವು ಈಸಿಯಾಗಿ ನಿಮಗೇನಾದರೂ ಎಮರ್ಜೆನ್ಸಿ ಟೈಮಲ್ಲಿ ನಿಮಗೆ ಅಮೌಂಟ್ನ ಅಗತ್ಯ ಇದ್ದರೆ, ನೀವು ಕಂಪನಿನ ರಿಸೈನ್ ಮಾಡಿರಲ್ಲ ಬಟ್ ನಿಮಗೆ ಅಮೌಂಟ್ ಬೇಕು ಅಂತಂದರೆ, ನೀವೇನು ನಿಮ್ಮ EPFO ಅಕೌಂಟಲ್ಲಿ ಅಮೌಂಟ್ ಇರುತ್ತೆ ಬ್ಯಾಲೆನ್ಸು, ಅದರಲ್ಲಿ 50% ನೀವು ಕ್ಲೈಮ್ ಮಾಡ್ಕೊಳ್ಬೋದು. 50% ಅಂದರೆ ಎಕ್ಸಾಂಪಲ್ ಅಂದರೆ ಒಂದು ನಿಮ್ಮ EPFO ಅಲ್ಲಿ ಒಂದು 20,000 ಅಮೌಂಟ್ ಇದೆ ಅಂತಂದರೆ ಬ್ಯಾಲೆನ್ಸು, ಅದರಲ್ಲಿ 10,000 ನೀವು ಎಮರ್ಜೆನ್ಸಿ ಟೈಮಲ್ಲಿ ನೀವು ಕ್ಲೈಮ್ ಮಾಡ್ಕೊಳ್ಬೋದು. ಇನ್ನು 10,000 ಅದರಲ್ಲೇ ಇರುತ್ತೆ. ಈ ಆ್ಯಪ್ ಮೂಲಕ ಅದನ್ನು ನೀವು ಕ್ಲೈಮ್ ಮಾಡಿದ್ರಿ ಅಂದರೆ ಜಸ್ಟ್ ವಿತಿನ್ 2 or 3 ಡೇಸ್ ಒಳಗಡೆ ನಿಮ್ಮ ಯಾವ ಅಕೌಂಟನ್ನು ಕೊಟ್ಟು ಅಪ್ಡೇಟನ್ನು ಮಾಡಿರ್ತೀರಿ KYC, ಆ ಅಕೌಂಟ್ಗೆ ನಿಮ್ಮ ಅಕೌಂಟ್ಗೆ ಈ ಹಣ ಜಮಾ ಆಗಿರುತ್ತೆ. ಈ ರೀತಿಯಾಗಿ ಈಸಿಯಾಗಿ ನಿಮ್ಮ EPFO ಅಕೌಂಟಲ್ಲಿರುವಂತಹ ಅಮೌಂಟನ್ನು ಎಮರ್ಜೆನ್ಸಿ ಟೈಮಲ್ಲಿ ಈ ಆ್ಯಪ್ನ ಮುಖಾಂತರ ನೀವು ನಿಮ್ಮ ಮೊಬೈಲ್ನಲ್ಲೇ ಈಸಿಯಾಗಿ ಯಾವುದೇ ಸೈಬರ್ ಸೆಂಟ್ರಿಗೆ ಹೋಗಿ ಕಾಯುವಂಥ ಅಗತ್ಯ ಇಲ್ಲದೆ ನಿಮ್ಮ ಮೊಬೈಲ್ನಲ್ಲೇ ಸಹ ನೀವು ಈ ಅಮೌಂಟನ್ನು ಕ್ಲೈಮ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ ನೋಡಿ, ಟ್ರ್ಯಾಕ್ ಕ್ಲೈಮ್ ಅಂತ. ನೀವು ಕ್ಲೈಮ್ಗೆ ಅಪ್ಲೈ ಮಾಡಿದ್ದಾದಮೇಲೆ ನಿಮ್ಮ ಕ್ಲೈಮ್ ಸ್ಟೇಟಸ್ ಏನಿದೆ ಅನ್ನೋದನ್ನು ಸಹ ನಿಮ್ಮ ಈ ಮೊಬೈಲ್ ಆ್ಯಪ್ನಿಂದನೇ ಈಸಿಯಾಗಿ ತಿಳ್ಕೊಳ್ಬೋದು. ಅದೇ ರೀತಿ ಮತ್ತೊಂದು ನೋಡೋದಾದರೆ UAN ಕಾರ್ಡ್ ಡೌನ್ಲೋಡ್ ಅಂತ, ಅದನ್ನು ಸಹ ಈ ಆ್ಯಪಲ್ಲೇ ಸಹ ಡೌನ್ಲೋಡ್ ಮಾಡಿಟ್ಕೊಳ್ಬೋದು. ಮತ್ತು ನೀವು ಬ್ಯಾಲೆನ್ಸನ್ನು ಚೆಕ್ ಮಾಡಿದ್ದಾದಮೇಲೆ ನಿಮಗೆ ಆ ಪಾಸ್ಬುಕ್ ಡೀಟೇಲನ್ನು ನೀವು ಡೌನ್ಲೋಡು ಸಹ ಮಾಡಿಟ್ಕೊಳ್ಬೋದು. ಇದರಲ್ಲಿ ನಿಮ್ಮ ಪಾಸ್ಬುಕ್ಕಲ್ಲಿ ಎಷ್ಟಿದೆ ಅಮೌಂಟನ್ನು ಅನ್ನೋದನ್ನು ಸಹ ನೀವು ಡೌನ್ಲೋಡ್ ಮಾಡಿ ಈ ಆ್ಯಪ್ ಮುಖಾಂತರ ಇಟ್ಕೊಳ್ಬೋದು. ಅದು PDF ಫೈಲಲ್ಲಿ ಡೌನ್ಲೋಡ್ ಆಗುತ್ತೆ ನಿಮ್ಮ ಮೊಬೈಲ್ಗೆ.
ಅದೇ ರೀತಿ ಇನ್ನು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ನೋಡಿ, ಯು ಎ ಎನ್ ಹಂಚಿಕೆ ಮತ್ತು ಸಕ್ರಿಯಗೊಳಿಸುವಿಕೆ ಅಂದರೆ ಯು ಎ ಎನ್ ನಂಬರನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋವಂಥ ವಿಧಾನ. ಇದೇ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ನೋಡಿ, ಇನ್ನೂ ಭಾಳಷ್ಟು ಆಪ್ಷನ್ಗಳಿದ್ದಾವೆ. ಈ ಎಲ್ಲ ಸೇವೆಗಳನ್ನು ಈ ಆ್ಯಪ್ನ ಬಳಸ್ಕೊಳ್ಳೋದ್ರ ಮೂಲಕ ನಿಮ್ಮ ಮೊಬೈಲ್ನಲ್ಲೇ ನೀವು ನಿಮ್ಮ ಮನೆಯಲ್ಲೇ ಯಾವುದೇ ಸೈಬರ್ ಸೆಂಟ್ರಿಗೆ ಭೇಟಿ ನೀಡದೆ ಈಸಿಯಾಗಿ ನಿಮ್ಮ ಮೊಬೈಲ್ನಲ್ಲೇ ಈ ಅಪ್ಲಿಕೇಶನನ್ನು ಯೂಸ್ ಮಾಡಿಕೊಂಡು ನಿಮ್ಮ ಇ ಪಿ ಎಫ್ ಒಗೆ ಸಂಬಂಧಿಸಿದಂತೆ ಅನೇಕ ಮಾಹಿತಿಗಳನ್ನು ನಿಮ್ಮ ಮೊಬೈಲ್ನಲ್ಲೇ ಪಡ್ಕೊಳ್ಬೋದು. ಅದೇ ರೀತಿ ಕೆಲವೊಬ್ಬರಿಗೆ ಇ ಪಿ ಎಫ್ ಒ ಅಲ್ಲಿ ಮಂತ್ಲಿ ಎಷ್ಟು ಬರ್ತಾ ಇದೆ ಅಂತಂದು ಅಮೌಂಟು ಅವರಿಗೆ ಮೆಸೇಜ್ಗಳು ಬರ್ತಾ ಇರಲ್ಲ. ಸೊ ಆ ಮೆಸೇಜನ್ನು ಆ್ಯಕ್ಟಿವೇಟ್ನು ಸಹ ಈ ಆ್ಯಪ್ನ ಮುಖಾಂತರ ನೋಡಿ, ಇಲ್ಲೇ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಸಿಯಾಗಿ ಅದನ್ನು ಸಹ ನೀವು ಆ್ಯಕ್ಟಿವೇಟನ್ನು ಮಾಡ್ಕೊಳ್ಬೋದು. ಆ ನಂತರ ಎವ್ರಿ ಮಂತ್ ಅವರಿಗೆ SMS ಮೂಲಕ ಇ ಪಿ ಎಫ್ಗೂ ಸಂಬಂಧಿಸಿದಂತೆ ಇನ್ಫಾರ್ಮೇಷನ್ ಅವರಿಗೆ ಮೆಸೇಜ್ ಮೂಲಕ ಬರ್ತಾ ಇರುತ್ತೆ. ಇದಿಷ್ಟು ಇ ಪಿ ಎಫ್ ಒ ಅಕೌಂಟ್ಗೆ ಸಂಬಂಧಿಸಿದಂತೆ ಈ ಆ್ಯಪ್ನ ಯೂಸ್ ಮಾಡಿಕೊಂಡು ತಮ್ಮ ಮೊಬೈಲ್ಗಳಲ್ಲೇ ಯಾವ ರೀತಿ ಈ ಸೌಲಭ್ಯಗಳನ್ನು ಪಡ್ಕೊಳ್ಬೋದು ಅನ್ನೋದರ ಒಂದು ಸಣ್ಣ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮರೀದೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಏನಾದರೂ ಈ ವಿಡಿಯೋಗೆ ಸಂಬಂಧಿಸಿದಂತೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ.